ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ. ನಿನ್ನ ಚಿತ್ತ ದೇವಾ, ನಾನೇನು ಅಲ್ಲ, ನೀನಾದೆ ಎಲ್ಲ. ನಾನೇನು ಅಲ್ಲ, ನೀನಾದೆ ಎಲ್ಲ. ನನ್ನ ಚಿತ್ತವಲ್ಲ, ನಿನ್ನ ಚಿತ್ತ ದೇವಾ. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ದಾಸನು ನಾನು, ಈಶನು ನೀನೇ ದೇವಾ. ದಾಸನು ನಾನು, ಈಶನು ನೀನೇ ದೇವಾ. ಬಲಹೀನ ನಾನು, ಶಕ್ತನು ನೀನೇ ದೇವಾ. ಬಲಹೀನ ನಾನು, ಶಕ್ತನು ನೀನೇ ದೇವಾ. ನನ್ನ ಚಿತ್ತವಲ್ಲ, ನಿನ್ನ ಚಿತ್ತ ದೇವಾ. ನಾನೇನು ಅಲ್ಲ, ನೀನಾದೆ ಎಲ್ಲ. ನಾನೇನು ಅಲ್ಲ, ನೀನಾದೆ ಎಲ್ಲ. ನಮ್ಮ ಈ ದಿನದ ಧ್ಯಾನಕ್ಕಾಗಿ ಆರಿಸಲ್ಪಟ್ಟ ದೇವರ ವಾಕ್ಯವು ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 17ರಿಂದ 23 ವಚನಗಳವರೆಗೆ. ದೇವರ ವಾಕ್ಯವನ್ನು ಆಲಿಸೋಣ. ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನು. ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು. ಬುದ್ಧಿ ಬರುವುದೆಂದು ಮಗನನ್ನು ಶಿಕ್ಷಿಸು, ಹಾಳು ಮಾಡಲು ಮನಸ್ಸು ಮಾಡಬೇಡ. ಕೋಪಿಷ್ಠನು ತನಗಾಗುವ ದಂಡನೆಯನ್ನು ಅನುಭವಿಸಲಿ, ಬಿಡಿಸಿದರೆ ಬಾರಿ ಬಾರಿಗೆ ಬಿಡಿಸಬೇಕಾಗುವುದು. ಬುದ್ಧಿವಾದವನ್ನು ಕೇಳು, ಉಪದೇಶವನ್ನಾಲಿಸು, ಮುಂದೆ ಜ್ಞಾನಿಯಾಗುವಿ. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದು. ಇಷ್ಟವು ಔದಾರ್ಯದ ಪ್ರಮಾಣ. ಇದ್ದರೂ ಇಲ್ಲವೆಂದು ಸುಳ್ಳಾಡುವವನಿಗಿಂತಲೂ ಏನೂ ಇಲ್ಲದವನೇ ಲೇಸು. ಯೆಹೋವನ ಭಯವು ಜೀವದಾಯಕವು. ಭಯಭಕ್ತಿಯುಳ್ಳವನು ತೃಪ್ತನಾಗಿ ನೆಲೆಗೊಳ್ಳುವನು, ಅವನಿಗೆ ಕೇಡು ಸಂಭವಿಸದು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಕರ್ತನಲ್ಲಿ ಪ್ರೀತಿಯ ದೇವಚನರೇ, ಈ ಮುಂಜಾನೆಯ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಓದಿದಂಥ ವಾಕ್ಯದ ಮೂಲಕ ದೇವರು ನಮಗೆ ಅನೇಕ ಎಚ್ಚರಿಕೆಗಳನ್ನು ನೀಡುತ್ತಿದ್ದಾರೆ. ಸಮಯದ ಅಭಾವದಿಂದ ಎಲ್ಲ ವಚನಗಳನ್ನು ಧ್ಯಾನಿಸಲಿಕ್ಕೆ ಆಗದೇ ಇದ್ದರೂ ಕ್ಲುಪ್ತವಾಗಿ 2 ಅಂಶಗಳನ್ನು ಧ್ಯಾನಿಸೋಣ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 18ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ: ಬುದ್ಧಿ ಬರುವುದೆಂದು ಮಗನನ್ನು ಶಿಕ್ಷಿಸು, ಹಾಳು ಮಾಡಲು ಮನಸ್ಸು ಮಾಡಬೇಡ. ಈ ವಚನ ತಂದೆ ತಾಯಿಯರಿಗೆ ಕೊಡುತ್ತಿರುವ ಎಚ್ಚರಿಕೆ ಮಾತೇನೆಂದರೆ, ಮಕ್ಕಳನ್ನು ಪ್ರೀತಿಸುವುದರ ಒಟ್ಟಿಗೆ ಶಿಕ್ಷಿಸುವುದು ಸಹ ಅಷ್ಟೇ ಪ್ರಾಮುಖ್ಯವಾದದ್ದು. ಈಗಿನ ದಿನಮಾನಗಳಲ್ಲಿ ಯೌವನ ಪ್ರಾಯದಲ್ಲಿರುವ ಮಕ್ಕಳನ್ನು ನೋಡಿ ಕಣ್ಣೀರು ಸಿರಿಸುವ ಎಷ್ಟೋ ತಂದೆ ತಾಯಿಗಳು ನಮ್ಮ ಸುತ್ತಮುತ್ತಲಿದ್ದಾರೆ. ನಮಗೆಲ್ಲರಿಗೆ ತಿಳಿದಿರುವ ಗಾದೆಯ ಮಾತು ಹೇಳುವಂತೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಇಂದಿನ ದಿನಗಳಲ್ಲಿ ಮಕ್ಕಳು ತಂದೆ ತಾಯಿಯ ಮಾತನ್ನು ಕೇಳದೆ ತಂದೆ ತಾಯಿಗಳು ಮಕ್ಕಳ ಮಾತನ್ನು ಕೇಳುವ ದುಸ್ಥಿತಿ ಎದುರಾಗಿದೆ. ಇದಕ್ಕೆ ಕಾರಣ ತಂದೆ ತಾಯಿಗಳು ಮಕ್ಕಳನ್ನು ಮಿತಿಮೀರಿ ಪ್ರೀತಿಸುವುದೇ, ಅವರನ್ನು ಶಿಕ್ಷಿಸದೆ ಬಿಡುವುದೇ. ಹೀಗೆ ಮಾಡುವುದರಿಂದ ಮಕ್ಕಳು ಬೆಳೆದು ತಪ್ಪಾದ ಮಾರ್ಗದಲ್ಲಿ ನಡೆಯುವುದಕ್ಕೆ ತಂದೆ ತಾಯಿಗಳೇ ಕಾರಣಕರ್ತರಾಗುತ್ತಿದ್ದಾರೆ. ಮಕ್ಕಳಿಗೆ ಒಂದು ಏಟು ಹಾಕಿದರೆ ಅವರೇನು ಸಾಯುವುದಿಲ್ಲ, ಬದಲಾಗಿ ಅದು ಅವರು ಮುಂದೆ ಬೆಳೆದು ತಪ್ಪಾದ ಕಾರ್ಯಗಳನ್ನು ಮಾಡುತ್ತಾ ನರಕಕ್ಕೆ ಪಾತ್ರರಾಗದಂತೆ ಅವರ ಆತ್ಮವನ್ನು ಕಾಪಾಡುತ್ತದೆ. ಹಾಗಾಗಿ ಹುಡುಗನ ಶಿಕ್ಷೆಗೆ ಹಿಂತೆಗೆಯಬೇಡ ಎಂದು ಜ್ಞಾನೋಕ್ತಿ 23ನೇ ಅಧ್ಯಾಯ 13-14ರಲ್ಲಿ ಓದುತ್ತೇವೆ. ಅಷ್ಟು ಮಾತ್ರವಲ್ಲದೆ, ಶಿಕ್ಷಿಸದೆ ಬಿಟ್ಟ ಹುಡುಗನು ತಾಯಿಯ ಮಾನವನ್ನು ಕಳೆಯುವನು ಎಂದು ಜ್ಞಾನೋಕ್ತಿ 23ನೇ ಅಧ್ಯಾಯ 15ನೇ ವಚನದಲ್ಲಿ ಓದುತ್ತೇವೆ.
ಮಕ್ಕಳು ಬೆಂಕಿಯ ಕಡೆ ಓಡುವಾಗ ತಂದೆ ತಾಯಿಗಳು ತಡೆದರೆ ಮಗು ಅಳುತ್ತದೆ ಎಂದು ಸುಮ್ಮನಿರುತ್ತಾರಾ? ಇಲ್ಲವಲ್ಲ. ಆ ಸಮಯಕ್ಕೆ ಮಗು ಅತ್ತರೂ ಅದು ಮಗುವಿಗೆ ಅಪಾಯಕಾರಿ ಎಂದು ತಿಳಿದ ತಂದೆ ತಾಯಿ ಎಷ್ಟು ಕಷ್ಟವಾದರೂ ಅಲ್ಲಿಗೆ ಓಡುವ ಮಗುವನ್ನು ತಡೆಗಟ್ಟುತ್ತಾರೆ. ಹಾಗೆಯೇ ಮಕ್ಕಳು ತಪ್ಪಾದ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಾಗಲೂ ಸಹ ಆ ಸಮಯಕ್ಕೆ ಮಕ್ಕಳಿಗೆ ನೋವಾದರೂ ಅವರನ್ನು ತಿದ್ದುವುದು, ಶಿಕ್ಷಿಸುವುದು ಬಹಳ ಪ್ರಾಮುಖ್ಯ. 1 ಸಾಮುವೇಲ 3ನೇ ಅಧ್ಯಾಯ 13ನೇ ವಚನದಲ್ಲಿ ತನ್ನ ಮಕ್ಕಳು ದೇವದೂಷಕರೆಂದು ಅವನಿಗೆ ತಿಳಿದು ಬಂದರೂ ಅವನು ಅವರನ್ನು ಗದರಿಸಲಿಲ್ಲ. ಪಾಪದ ನಿಮಿತ್ತವಾಗಿ ಅವನ ಮನೆಯನ್ನು ನಿತ್ಯ ದಂಡನೆಗೆ ಗುರಿ ಮಾಡಿದ್ದೇನೆ ಎಂದು ಅವನಿಗೆ ಮೊದಲೇ ತಿಳಿಸಿದೆನು ಎಂದು ಎಲಿಯ ಕುರಿತಾಗಿ ಯೆಹೋವನು ನುಡಿದ ಮಾತನ್ನು ಓದುತ್ತೇವೆ. ಪ್ರಿಯರೇ, ಬೆತ್ತ ಹಿಡಿಯದ ಪಿತ್ತ ಪುತ್ರನಿಗೆ ಶತ್ರು ಎಂದು ವಾಕ್ಯ ಹೇಳುತ್ತದೆ. ಚಿಕ್ಕ ವಯಸ್ಸಿನಲ್ಲೇ ಅವರನ್ನು ಸರಿಪಡಿಸದಿದ್ದರೆ ಅದರ ಸಲುವಾಗಿ ಬರುವ ದೇವರ ದಂಡನೆಯನ್ನು ಕುಟುಂಬದವರೆಲ್ಲರೂ ಎದುರುಗೊಳ್ಳಬೇಕಾಗುತ್ತದೆ. ಆದ್ದರಿಂದ ಪ್ರಿಯ ತಂದೆ ತಾಯಿಗಳೇ, ನಿಮ್ಮ ಮಕ್ಕಳು ಅಧಿಕವಾಗಿ ಮೊಬೈಲ್ಗಳನ್ನು ಬಳಸುವಾಗ ಅವರನ್ನು ಗದರಿಸಿರಿ. ಬೇಡವಾದ ಸಹವಾಸ ಮಾಡುವಾಗ ಅವರನ್ನು ಶಿಕ್ಷಿಸಿರಿ. ವಾಕ್ಯವನ್ನು ಓದದೆ, ಪ್ರಾರ್ಥಿಸದೆ, ಆಲಯಕ್ಕೆ ಬಾರದೆ, ದೇವರ ಸಹವಾಸದಲ್ಲಿ ಬೆಳೆದೇ ಇದ್ದಾಗ ಅವರನ್ನು ಶಿಕ್ಷಿಸಲು ಎಷ್ಟು ಮಾತ್ರವೂ ಹಿಂದೆಗೆಯಬೇಡಿರಿ. ಇಲ್ಲದಿದ್ದರೆ ಅದರಿಂದ ಬರುವ ದುಷ್ಪರಿಣಾಮಗಳನ್ನು ನೀವು ಸಹ ಮುಂದೆ ಎದುರಿಸಬೇಕಾಗುತ್ತದೆ, ಕಣ್ಣೀರು ಸುರಿಸಬೇಕಾಗುತ್ತದೆ. ಇದು ದೇವರು ತಂದೆ ತಾಯಿಗೆ ನೀಡುತ್ತಾ ಇರುವ ಎಚ್ಚರಿಕೆಯ ಮಾತು. ಮತ್ತೊಂದು ಎಚ್ಚರಿಕೆಯ ಮಾತನ್ನು ಗಮನಿಸೋಣ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 21ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ: ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದು. ಪ್ರಿಯರೇ, ಸಹಜವಾಗಿ ನಮ್ಮೆಲ್ಲರಿಗೂ ನಮ್ಮ ಭವಿಷ್ಯತ್ತಿನ ಕುರಿತಾಗಿ ಅನೇಕ ಯೋಚನೆಗಳು, ಆಯೋಜನೆಗಳು ನಮ್ಮ ಮನಸ್ಸಿನಲ್ಲಿ ಇರುತ್ತವೆ. ಒಳ್ಳೆ ಮನೆ ಕಟ್ಟಿಕೊಳ್ಳಬೇಕು, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿಸಬೇಕು, ಸ್ವಂತ ವ್ಯಾಪಾರ ಮಾಡಬೇಕು, ಹಣ ಸಂಪಾದಿಸಬೇಕು, ಒಳ್ಳೆಯ ಉದ್ಯೋಗದಲ್ಲಿ ಸೇರಬೇಕು. ಹೀಗೆ ಹಲವಾರು ಆಲೋಚನೆಗಳು ಸಹಜವಾಗಿ ನಮ್ಮೆಲ್ಲರಿಗೂ ಇರುತ್ತವೆ. ಆದರೆ ಪ್ರಿಯರೇ, ನಾವು ಅಂದುಕೊಂಡಂತೆ ಅನೇಕ ಬಾರಿ ಜರುಗುವುದಿಲ್ಲ. ಬದಲಾಗಿ ದೇವರ ಸಂಕಲ್ಪವೇ ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ. ಯೆಶಾಯ 55ನೇ ಅಧ್ಯಾಯ 8 ಮತ್ತು 9ನೇ ವಚನದಲ್ಲಿ ಯೆಹೋವನು ಹೀಗೆನ್ನುತ್ತಾನೆ: ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನಮ್ಮ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಮತ್ತು ಯೆರೆಮೀಯ 29ನೇ ಅಧ್ಯಾಯ 11ನೇ ವಚನದಲ್ಲಿ ಯೆಹೋವನು ಇಂತೆನ್ನುತ್ತಾನೆ: ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಆದ್ದರಿಂದ ಪ್ರಿಯರೇ, ನಮಗೆ ಏನೇ ಸಂಭವಿಸಿದರೂ ದೇವರು ನಮ್ಮ ಕುರಿತಾಗಿ ಇಟ್ಟಿರುವ ಯೋಚನೆಗಳ ಹಿತವಾದವುಗಳೇ ಎಂದು ತಿಳಿದು ದೇವರಲ್ಲಿ ಭರವಸವನ್ನಿಟ್ಟು ಧೈರ್ಯದಿಂದಿರೋಣ. ವ್ಯಾಪಾರದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಲಾಭ ದೊರೆಯುತ್ತಿಲ್ಲವಾ? ಎಷ್ಟೇ ಹುಡುಕಿದರೂ ಉದ್ಯೋಗಗಳು ದೊರೆಯುತ್ತಿಲ್ಲವಾ? ವಿವಾಹಕ್ಕೋಸ್ಕರ ಅನೇಕ ದಿವಸಗಳಿಂದ ಪ್ರಯತ್ನಿಸಿದರೂ ಸಂಬಂಧಗಳು ಕೂಡುತ್ತಿಲ್ಲವಾ? ಪ್ರಿಯರೇ, ಯಾವುದಕ್ಕೂ ಚಿಂತಿಸಬೇಡಿ. ದೇವರ ವಾಕ್ಯ ಎಚ್ಚರಿಸಿದ ಹಾಗೆ ದೇವರಿಗೆ ನಮ್ಮ ಕುರಿತಾಗಿ ಇರುವ ಸಂಕಲ್ಪವು ಒಳ್ಳೆಯದೇ ಮತ್ತು ತನ್ನ ಸಮಯದಲ್ಲಿ ಅದನ್ನು ದೇವರು ನೆರವೇರಿಸುತ್ತಾನೆ. ಅಲ್ಲಿಯವರೆಗೆ ನಿರೀಕ್ಷೆಯಿಂದ ಕಾಯ್ದಿರೋಣ. ದೇವರು ಈ ವಾಕ್ಯಗಳಿಂದ ನಮ್ಮನ್ನು ಬಲಪಡಿಸಲಿ. ಆಮೇನ್. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ನಿತ್ಯನಾದಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಅಪ್ಪ, ನಿಮ್ಮ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ, ಕೊಂಡಾಟಗಳನ್ನು ಸಲ್ಲಿಸ್ತಾ ಇದ್ದೇನೆ ಸ್ವಾಮಿ. ಈ ಬೆಳಗಿನ ಜಾವಕ್ಕಾಗಿ ನಮಗೆ ಸ್ತೋತ್ರ, ಈ ನೂತನವಾದಂಥ ಆಶೀರ್ವಾದಗಳಿಗಾಗಿ ನಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮವನ್ನು ಆಲಿಸುವಂಥ ಪ್ರತಿಯೊಬ್ಬರನ್ನ ಹೆಸರಾಗಿ ನಿಂತನ ಆಶೀರ್ವಾದ ಮಾಡ್ರಿ ಸ್ವಾಮಿ. ಅವ್ರು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡ್ರಿ.
ಮಾಡುವಂತೆಲ್ಲ ವ್ಯಾಪಾರ ಉದ್ಯೋಗಗಳನ್ನ ಆಶೀರ್ವಾದ ಮಾಡ್ರಿ. ಇಟ್ಟುಕೊಂಡಂತ ಯೋಜನೆ ಆಲೋಚನೆಗಳನ್ನ ಆಶೀರ್ವಾದ ಮಾಡ್ರಿ. ಅವ್ರು ಆದೋಗಂತ ಎಲ್ಲ ಸಮಸ್ಯೆಗಳಲ್ಲಿ ನೀನು ತಾನೇ ಜಯವನ್ನು ಒದಗಿಸಿಕೊಡ್ರಿ ಸ್ವಾಮಿ. ಮುಪ್ಪಿನ ವಯಸ್ಸಿರುವಂತ ಮಕ್ಕಳನ್ನು ನಿಂತನ ಆಶೀರ್ವಾದ ಮಾಡ್ರಿ. ಮುಪ್ಪಿನ ವಯಸ್ಸಿನಲ್ಲಿ ಸಹಜವಾಗಿ ಬರುವಂತ ಎಲ್ಲಾ ಬಲಹೀನತೆಗಳಿಂದ ಸಂಪೂರ್ಣ ಬಿಡುಗಡೆ ಒಂದು ಸ್ವಸ್ಥತೆಯನ್ನು ಒದಗಿಸಿಕೊಟ್ರೆ ಸ್ವಾಮಿ. ಈ ಮುಪ್ಪಿನ ವಯಸ್ಸಿನಲ್ಲಿ ಮಕ್ಕಳಿಗೆ ಬೇಕಂತ ಒಂದು ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಒದಗಿಸಿಕೊಟ್ಟು ಮಕ್ಕಳು ಮೊಮ್ಮಕ್ಕಳೊಟ್ಟಿಗೆ ಒಂದು ಒಳ್ಳೆ ಸಮಯವನ್ನು ಕಳೆಯಲಿಕ್ಕಾಗಿ ನಿಂತಾನೆ ಸಹಾಯ ಮಾಡ್ರಿ ಸ್ವಾಮಿ. ವಿವಾಹಕ್ಕಾಗಿ ಎದು ನೋಡುವಂತ ಮಕ್ಕಳನ್ನ ನಿಂತಾನೆ ಆಶೀರ್ವಾದ ಮಾಡ್ರಿ ಸ್ವಾಮಿ. ಮನುಷ್ಯನು ಒಂಟಿಯಾಗಿರೋದು ಒಳ್ಳೇದಲ್ಲ, ಒಂಟಿಗರನ್ನ ಸಂಸಾರಿಕನಾಗಿ ಮಾಡ್ತೇನೆಂಬುದ ಮಾಡಿದಂಥ ವಾಗ್ದಾನ ನಿನ್ನ ಮಗನ ಮಗಳ ಜೀವಿತದಲ್ಲಿ ಅದು ನೆರವೇರಲ್ಪಡ್ಲಿಕ್ಕಾಗಿ ನಿಂತಾನೆ ಸಹಾಯ ಮಾಡ್ರಿ ಸ್ವಾಮಿ. ಗರ್ಭಫಲಕ್ಕಾಗಿ ಎದುರು ನೋಡುವಂಥ ಮಕ್ಕಳನ್ನ ನಿಂತಾನೆ ಆಶೀರ್ವಾದ ಮಾಡ್ರಿ. ಗರ್ಭಫಲವೇ ಯೆಹೋವನು ಕೊಡುವಂಥ ಬಹುಮಾನ ಸ್ವಾಸ್ಥ್ಯ ಎಂಬುದಾಗಿ ನಿನ್ನ ವಾಕ್ಯ ಹೇಳಿದ ಹಾಗೆ ಗರ್ಭಫಲ ಎಂಬ ಬಹುಮಾನದಿಂದ ಅಪ್ಪ ನಿನ್ನ ಮಕ್ಕಳು ನಿಮ್ಮನ್ನು ಮಹಿಮೆಪಡಿಸಲಿಕ್ಕಾಗಿ ನಿಂತಾನೆ ಸಹಾಯ ಮಾಡ್ರಿ ಸ್ವಾಮಿ. ಇದುವರೆಗೆ ಪಟ್ಟಂತೆ ಎಲ್ಲ ಅವಮಾನ ನಿಂದೆಗಳನ್ನ ನೀನು ತಾನೇ ಆಶೀರ್ವಾದಕರವಾಗಿ ಮಾರ್ಪಡಿಸಬೇಕೆಂಬುದಾಗಿ ನಾನು ಬೇಡುತ್ತಾ ಇದ್ದೇನೆ ಸ್ವಾಮಿ. ಯೌವನ ಪ್ರಾಯದಲ್ಲಿರುವಂಥ ಮಕ್ಕಳನ್ನು ಕೂಡ ನೀತನ ಆಶೀರ್ವಾದ ಮಾಡ್ರಿ. ಯೌವನ ಪ್ರಾಯದಲ್ಲಿ ಬರುವಂಥ ಪ್ರತಿಯೊಂದು ಶೋಧನೆ ಇಚ್ಛೆಗಳಿಗೆ ನಿನ್ನ ಮಕ್ಕಳು ದೂರವಾಗಿರ್ಲಿಕ್ಕಾಗಿ ಸ್ವಾಮಿ ಅಪ್ಪ ಯಾವುದೇ ರೀತಿಯಾಗಿ ಸೈತಾನನಿಗೆ ಅವಕಾಶ ಕೊಡದ ಹಾಗೆ ಪ್ರತಿಯೊಂದು ವಿಷಯದಲ್ಲಿ ನಿಮ್ಮನ್ನು ಮಾತ್ರ ಮಹಿಮೆ ಪಡಿಸಲಿಕ್ಕಾಗಿ ನಿಂತಾನೆ ಸಹಾಯ ಮಾಡ್ರಿ ಸ್ವಾಮಿ. ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳನ್ನ ನಿಂತಾನೆ ಆಶೀರ್ವಾದ ಮಾಡ್ರಿ. ಅವ್ರು ಬೇಕಂತ ಒಳ್ಳೆ ಜ್ಞಾನ, ತಿಳುವಳಿಕೆ, ಜ್ಞಾಪಕ ಶಕ್ತಿ ನಿಂತಾನೆ ಒದಗಿಸಿಕೊಟ್ಟು ಸ್ಕೂಲ್ ಹೋಗುವ ವರ್ಣದಲ್ಲಿ ನಿಮ್ಮ ಪ್ರಸನ್ನತೆಯನ್ನು ನಡೆಸಬೇಕಿರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಈ ದಿನ ಕರ್ತನೆ ನಿನ್ನ ದಾರಿಗೆ ಬೆಳಕೆಂಬ ಕಾರ್ಯಕ್ರಮವನ್ನು ಆಲಿಸುವಂತ ಪ್ರತಿಯೊಬ್ಬರಿಗೆ ಬೇಕಾದಂಥ ಒಂದು ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಒದಗಿಸಿಕೊಟ್ಟು ನಿಮ್ಮ ಚಿತ್ತಕ್ಕೆ ಅನುಸಾರವಾಗಿ ನಾವು ವಿಧೇಯರಾಗಿ ಜೀವಿಸಲಿಕ್ಕಾಗಿ ನಿಂತಾನೆ ಸಹಾಯ ಮಾಡಿ ನಡೆಸಿ ಕಾದು ಕಾಪಾಡ್ತಿರೆಂಬುದಾಗಿ ನಮ್ಮ ರಕ್ಷಕನು ಒಡೆಯನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಆಮೆನ್. ಬಾಳೆಂಬ ಹಡಗಿನ ನಾವಿಕ ನೀನಂತೆ ದೇವಾ, ಬಾಳೆಂಬ ಹಡಗಿನ ನಾವಿಕ ನೀನಂತೆ ದೇವಾ, ಅಲೆ ಬಂದು ಬಡಿದರು ಮುಳುಗದೆ ಸಾಗಿದೆ ದೇವಾ, ಅಲೆ ಬಂದು ಬಡಿದರು ಮುಳುಗದೆ ಸಾಗಿದೆ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನಾನೇನು ಅಲ್ಲ ನೀನಾದೆ ಎಲ್ಲ, ನಾನೇನು ಅಲ್ಲ ನೀನಾದೆ ಎಲ್ಲ. ನೀರಿನ ಮೇಲಿನ ಗುಳ್ಳೆಯು ನಾನಂತೆ ದೇವಾ, ನೀರಿನ ಮೇಲಿನ ಗುಳ್ಳೆಯು ನಾನಂತೆ ದೇವಾ, ಮಣ್ಣಿಂದಾದ ಮನುಜನ ಮಣ್ಣಾಗಿ ಹೋಗುವೆ ದೇವಾ, ಮಣ್ಣಿಂದಾದ ಮನುಜನ ಮಣ್ಣಾಗಿ ಹೋಗುವೆ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನಾನೇನು ಅಲ್ಲ ನೀನಾದೆ ಎಲ್ಲ, ನಾನೇನು ಅಲ್ಲ ನೀನಾದೆ ಎಲ್ಲ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ.